ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋಕ್ಷ ತೀರಂ ನೀನೇ ದೇವಾ. ಬಿಂದು, ಸಕ್ಕು ಎಲ್ಲಿದ್ದಾಳೆ? ಒಳಗೆ ತಾತನ ಹತ್ರ ಏನಾದ್ರು ಇದ್ದಾಳ? ಅವ್ರು ಆರೋಗ್ಯವಾಗಿದ್ದಾರಲ್ವಾ? ಇಂದು ಬಿಂದು, ಯಾರ್ ಬಂದಿರೋದು? ಉಮಾ ಧ್ವನಿ ಕೇಳಿಸ್ತಾ ಇದೆ. ಅರೆ, ಉಮಾನೇ ಬಂದಿದ್ದಾಳಾ? ಇಂದು ಬಿಂದು, ನೀವಿಬ್ರು ಒಳಗ್ ಹೋಗಿ. ನೀವಿಲ್ಲೇ ಇದ್ರೆ ಅತ್ತೆ ನನ್ನ ಹತ್ರ ಸಹಾಯ ಕೇಳೋಕೆ ಸಂಕೋಚ ಪಡ್ತಾರೆ. ಹೋಗಿ ಹೋಗಿ ಒಳಗಡೆ ಹೋಗಿ. ನಾನು ಸಹಾಯ ಕೇಳೋದಕ್ ಬಂದಿಲ್ಲ. ಸಕ್ಕು ಬಂದು ತುಂಬಾ ಹೊತ್ತಾಯ್ತು, ಇನ್ನು ಮನೆಗ್ ಬಂದಿಲ್ಲ ಅಂತ ಕರ್ಕೊಂಡ್ ಹೋಗೋಣ ಅಂತ ಬಂದೆ. ನೆಪ ಇಟ್ಕೊಂಡ್ ಬಂದಿದ್ಯಾ? ನಿನಗ್ ಗೊತ್ತಲ್ವಾ ಅವಳು ಇಂದು ಬಿಂದು ಜೊತೆಗೆ ಜಾಸ್ತಿ ಹೊತ್ತು ಆಟ ಆಡೋದಿಲ್ಲ ಅಂತ. ಸಕ್ಕು ಹಾಗೆ ಬುದ್ಧಿವಂತರಲ್ಲ ಅಲ್ವಾ, ಅದಕ್ಕೆ ನನ್ ಮಕ್ಳು ಅವಳಿಗೆ ಇಷ್ಟ ಆಗಲ್ಲ. ಅಂದ್ರೆ ಸಕ್ಕು ಹೊರಟೋದ್ಲಾ? ಮತ್ತೆ ಅವಳು ನನಗ್ ದಾರಿಲೆಲ್ಲೂ ಕಾಣಿಸ್ಲಿಲ್ವಲ್ಲ? ಅದು ನೀನ್ ಸರಿಯಾಗಿ ಗಮನಿಸಿಲ್ಲ ಅನ್ಸತ್ತೆ ಉಮಾ. ನೀನೇನಾದ್ರೂ ಸಕ್ಕುನ ಬೈದು ಹೆದ್ರಿಸಿದ್ಯಾ? ಇರು ಉಮಾ, ಸಕ್ಕು ಕಾಣಿಸಿಲ್ಲ ಅನ್ನೋ ನೆಪದಲ್ಲಿ ಸಾಲ ತೀರ್ಸೋಕ್ ಸಹಾಯ ಕೇಳೋಕ್ ಬಂದ್ಯಾ? ಸಹಾಯ ಕೇಳೋದಕ್ಕ? ಅವತ್ತು ಅಣ್ಣಯ್ಯ ಸ್ವತಃ ನಮ್ ಮನೆಗ್ ಬಂದು ಕೇಳ್ದಾಗ್ಲೂ ಕೂಡ ನಮ್ ಯಜಮಾನ್ರು ಬೇಡ ಅಂತ ಹೇಳಿದ್ರು. ಅದ್ ನಿಮ್ಗೂನು ಗೊತ್ತು. ಒಳ್ಳೆ ಕೆಲ್ಸ ಮಾಡಿದಾರೆ. ನಮ್ ಯಜಮಾನ್ರಿಗೆ, ನಮ್ ಮಾವನವ್ರಿಗೆ ನಿಮ್ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಹೇಳ್ಕೋಬೇಡ, ಗುಟ್ಟಾಗಿ ಮುಚ್ಚಿಡಿ. ಅದೇನಂದ್ರೆ ಉಮಾ, ನಿಮ್ ಮದ್ವೆ ಸಮಯದಲ್ಲಿ ಗುಡಿನ ಬರ್ದ್ಕೊಟ್ಟಿದಾರಲ್ಲ, ಜೊತೆಗ್ ನಿಮಗ್ ಜಾಗ ಕೂಡ ಕೊಟ್ಟಿದ್ದಾರೆ. ಈಗ ನೀವಿಷ್ಟು ಸಮಸ್ಯೆಗಳಲ್ಲಿ ಇದೀರಾ ಅನ್ನೋದ್ ಗೊತ್ತಾದ್ರೆ ನಾವಿರೋ ಮನೇನ್ ಕೂಡ ನಿಮಗ್ ಬರೆದು ಕೊಡಕ್ಕೆ ಹಿಂದೆ ಮುಂದೆ ನೋಡಲ್ಲ. ನೀವ್ ಹೀಗೆ ಭ್ರಮೇಲಿ ಇರ್ಬೇಡಿ ಅತ್ಗೆ. ದುಡ್ಡಿಗಿಂತ ನಮಗೆ ನಮ್ಮ ಆತ್ಮ ಗೌರವ ಮುಖ್ಯ. ನನ್ ಸಕ್ಕುನ ಕರ್ಕೊಂಡ್ ಹೋಗೋದಕ್ಕೆ ಬಂದಿದ್ದು. ಮಾತಾಡಿದ್ರೆ ರೋಷ ಉಕ್ಕಿ ಬರುತ್ತೆ. ಪಾಂಡು, ನನ್ನ ನವಿಲ್ಗರಿ ಸುಟ್ಟು ಬೂದಿ ಆಗಿದೆ. ಜೀವನ್ ಪರ್ಯಂತ ಜೊತೆಲೆ ಇಟ್ಕೋಬೇಕು ಅನ್ಕೊಂಡಿದ್ದೆ. ರಂಗಪ್ಪ ನನ್ಗೆ ಎಷ್ಟು ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ರು. ಆದ್ರೆ ಸುಟ್ಟೋಗಿದೆ. ಅಳ್ಬೇಡ ಹುಡ್ಗಿ, ದಯವಿಟ್ಟು ಅಳ್ಬೇಡ. ನೀನತ್ರ ನನಗೂ ತುಂಬಾ ಬೇಜಾರಾಗುತ್ತೆ. ನನ್ನ ನವಿಲ್ಗರಿ ಸಕ್ಕು, ಎದ್ದೇಳಮ್ಮ, ಎದ್ದೇಳು. ಅಳ್ಬೇಡಮ್ಮ, ಬಾ ತಾಯಿ, ಬಾ. ಸಮಾಧಾನ ಮಾಡ್ಕೋ, ಅಳ್ಬಾರ್ದು. ಕುಡಿಯೋಕ್ ನೀರ್ ಕೊಡ್ತೀನಿ, ಕುಡಿ ಸಕ್ಕು. ಕುಡಿಲಿ. ತಗೋ ಕುಡಿ. ತಗೋ ನೀನು ಕುಡಿ. ನೋಡಮ್ಮ, ಅಳ್ಬಾರ್ದು. ನಾನಿದ್ದೀನಲ್ಲ, ನವಿಲ್ಗರಿ ಸುಟ್ಟು ಹೋಯ್ತು, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀಯ ಅಲ್ವಾ? ಚಿಂತೆ ಮಾಡ್ಬೇಡ, ಸರಿನಾ? ತಗೊಳಮ್ಮ, ಈ ಬೂದಿನ ಇದ್ರೊಳಗ್ ತುಂಬಿಸು. ತುಂಬಿಸು, ಯೋಚನೆ ಮಾಡ್ಬೇಡ, ಬೂದಿನ ತುಂಬಿಸು. ತಗೋ
ತಗೊಳಮ್ಮ. ಈಗ ಅಳ್ಬಾರ್ದು. ಸಕ್ಕು, ಈಗ ನಿನ್ ಮನೆಗ್ ಹೋಗು, ಸರಿನಾ? ನಮ್ಮ ಅನುಮತಿ ಇಲ್ದೇನೆ ಯಜಮಾನ್ರು ಮನೆಗೆ ಯಾಕೆ ಹೋಗಿದೆ ಸಕ್ಕು? ಇನ್ನೊಂದ್ಸಲ ಏನಾದ್ರೂ ಯಜಮಾನ್ರ ಮನೆಗ್ ಹೋದೆ ಅಂತಂದ್ರೆ ಏನ್ ಮಾಡ್ತೀನಿ ನೋಡ್ತಿರು. ಗೋದಮ್ಮ, ನನಗ್ ಭಯ ಆಗ್ತಿದೆ. ಯಾಕಂದ್ರೆ ನಮ್ಮಮ್ಮ ಮತ್ತೆ ನಮ್ಮ ಅಜ್ಜಿ ನಂಗೆ ಹೇಳಿದ್ದಾರೆ ಯಜಮಾನ್ರ ಮನೆಗೆ ನೀನ್ ಹೋಗ್ಬಾರ್ದು ಅಂತ. ಆದ್ರೆ ನಾನು ಇಲ್ಲಿಗೆ ಬಂದಿದ್ದೀನಿ. ಈಗ ಅವ್ರಿಗೆ ನನ್ನ ಮೇಲೆ ತುಂಬಾ ಕೋಪ ಬಂದಿರುತ್ತೆ. ಇವಾಗ ಏನಾದ್ರೂ ನಿನ್ ಮನೆಯಿಂದ ಆಚೆ ಹೋದ್ರೆ ಮತ್ತೆ ನೀನ್ ಈ ಮನೆಗೆ ಕಾಲಿಡೋ ಹಾಗಿಲ್ಲ. ನನ್ನ ಅವರು ಮನೆಗೆ ಸೇರ್ಸಲ್ಲ. ನಂಗೆ ತುಂಬಾ ಭಯ ಆಗ್ತಿದೆ ಗೋದಮ್ಮ. ಅಳ್ಬೇಡ ಸಕ್ಕು, ನೋಡು ಮನೆಗ್ ಹೋಗ್ಲೇಬೇಕಲ್ವಾ? ನೀನ್ ಹೋಗಿ ಅಪ್ಪ ಅಮ್ಮನ್ಗೆ ಹೇಳು, ನಾನ್ ತಪ್ಪು ಮಾಡ್ಬಿಟ್ಟೆ, ಇನ್ಯಾವತ್ತೂ ಹೀಗ್ ಮಾಡಲ್ಲ ಅಂತ. ನಾನ್ ಹೇಳೋದನ್ನ ಕೇಳಮ್ಮ. ಇನ್ಯಾವತ್ತೂ ಈ ಮನೆ ಕಡೆ ಸುಳಿಬೇಡ. ದೊಡ್ಡವ್ರು ಏನೇ ಹೇಳಿದ್ರು ನಮ್ ಒಳ್ಳೇದಕ್ಕೆ ಹೇಳೋದು. ಆದ್ರೆ ಗೋದಮ್ಮ, ಅಳ್ಬಾರ್ದು. ಸಮಯ ವ್ಯರ್ಥ ಮಾಡ್ದೆ ಹೊರಡು ಇವಾಗ. ನಿಮ್ ಮನೆಗ್ ಹೋಗು. ನಿನ್ ಮನ್ಸಲ್ಲಿರೋ ನೋವನ್ನ, ಸುಟ್ಟು ಹೋಗಿರೋ ನಿನ್ ನವಿಲ್ಗರಿ ಬಗ್ಗೆ ಕೂಡ ಪಾಂಡುರಂಗನ ಹತ್ರ ಹೇಳ್ಕೊ. ನಮ್ ದುಃಖನ ಅವನು ಹೋಗ್ಲಾಡಿಸ್ತಾನೆ. ಹುಷಾರಾಗಿ ಹೋಗಮ್ಮ. ಅಮ್ಮನ್ನ ಅಜ್ಜಿನ ನಾನ್ ಕೇಳ್ದೆ ಅಂತ ಹೇಳು. ಅಳ್ಬಾರ್ದು ತಾಯಿ, ಸರಿನಾ? ಮನೆಗ್ ಹೊರಡು. ಹೇಳಮ್ಮ. ಹುಷಾರಾಗಿ ಹೋಗು. ನಿಧಾನವಾಗಿ. ಸಕ್ಕು, ಏನಾಯ್ತಮ್ಮ? ಗೋದಮ್ಮ, ನಂಗೆ ತುಂಬಾ ಭಯ ಆಗ್ತದೆ. ನನ್ ಮನೆಗೆ ಹೋಗಲ್ಲ ಗೋದಮ್ಮ, ನನ್ ಮನೆಗೆ ಹೋಗಲ್ಲ. ಸಮಾಧಾನ ಮಾಡ್ಕೊ. ಮೊದ್ಲು ಅಳೋದು ನಿಲ್ಸು ತಾಯಿ. ಸರಿ, ಒಂದ್ ಕೆಲ್ಸ ಮಾಡೋಣ. ನಾನು ನಿನ್ ಜೊತೆ ಬರ್ತೀನಿ. ನಿನ್ನನ್ನೇನು ಅನ್ಬೇಡಿ ಅಂತ ನಿಮ್ಮಮ್ಮನ್ಗೆ ಅಜ್ಜಿಗೆ ಹೇಳ್ತೀನಿ, ಸರಿನಾ? ಅಳ್ಬಾರ್ದಮ್ಮ. ಪಾಂಡು, ನೀನ್ ನಿಮ್ ಮನೆಗ್ ಹೊರಡು. ನಿಮ್ಮಮ್ಮ ಕಾಯ್ತಾ ಇರ್ತಾರೆ. ಸಕ್ಕು, ಚಿಂತೆ ಮಾಡ್ಬೇಡ, ನಾನಿದ್ದೀನಿ ಅಲ್ವಾ? ಬಾ ಪಾಂಡು.